Hello everyone, ವೆಲ್ಕಮ್ ಟು ವಿಪ್ರಿಚಾ ಯೂಟ್ಯೂಬ್ ಚಾನಲ್. ಓಕೆ, ಈ ವಿಡಿಯೋ ನಿಮಗೆ ನೋಡಿದಾಗಲೇ ಗೊತ್ತಾಗಿರುತ್ತೆ ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಓಕೆ, ಚಲೋ ಗೆಟ್ ರೆಡಿ ವಿತ್ ಮೀ. ಇವಾಗ ಫಸ್ಟ್ ನಾನು ನ್ಯಾಚುರಲ್ ಗ್ಲೋ ಬಾಡಿ ಲೋಷನ್ನ ನಾನು ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಇದು ನನ್ನ ಸ್ಕಿನ್ನನ್ನು ನ್ಯಾಚುರಲ್ ಗ್ಲೋ ತಂದು ಕೊಡುತ್ತೆ. ಸೊ ಹಾಗಾಗಿ ನಾನು ನ್ಯಾಚುರಲ್ ಗ್ಲೋ ಬಾಡಿ ಲೋಷನ್ನ ನಾನು ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಯಾಕಂತಂದರೆ ನಾನು ಜಾಸ್ತಿ ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ಜಾಸ್ತಿ ಯೂಸ್ ಮಾಡೋದಿಲ್ಲ. ಸೊ ಹಾಗಾಗಿ ನಾನು ನನ್ನ ಬಾಡಿ ಲೋಷನ್ ಯಾವುದೇ ಫಂಕ್ಷನ್ ಆಗಿರ್ಬೋದು, ಟ್ರೆಡಿಷನ್ಗಾಗಿರ್ಬೋದು, ನಾನು ಪ್ರಿಫರ್ ಮಾಡೋದು ನಿವಿಯಾ ನ್ಯಾಚುರಲ್ ಗ್ಲೋ ಬಾಡಿ ಲೋಷನ್. ಅದು ನನಗೆ ತುಂಬ ಇಷ್ಟ. ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ, ಸಖತ್ತಾಗಿ ಕಾಣಿಸ್ತಾ ಇದ್ದೀನಿ. ಅಂದರೆ ಅದು ನ್ಯಾಚುರಲ್ ಗ್ಲೋ ತಂದುಕೊಡುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ ನೀವೇ ವಿಡಿಯೋದಲ್ಲಿ, ತುಂಬ ಚೆನ್ನಾಗಿ ಅದು ಗ್ಲೋ ತಂದುಕೊಡುತ್ತೆ. ನೆಕ್ಸ್ಟ್ ಐ ಯೂಸ್ ಸನ್ಸ್ಕ್ರೀನ್ ಲೋಷನ್, ಲ್ಯಾಕ್ಮಿ ಸನ್ಸ್ಕ್ರೀನ್ ಲೋಷನ್. ಇದು ಬಿಸಿಲಿಂದ ನನ್ನ ಸ್ಕಿನ್ನನ್ನು ಕಾಪಾಡಿಕೊಳ್ಳುತ್ತೆ. ಸೊ ಹಾಗಾಗಿ ನಾನು ಅದನ್ನು ಪ್ರಿಫರ್ ಮಾಡ್ತೀನಿ. ಯಾಕಂತಂದರೆ ನನಗೆ ಲ್ಯಾಕ್ಮಿ ಸನ್ಸ್ಕ್ರೀನ್ ಲೋಷನ್ ಇದ್ದರೆ ನನಗೆ ಫೌಂಡೇಶನ್ ಅವಶ್ಯಕತೆಯೇ ಇಲ್ಲ. ಅಷ್ಟು ಚೆನ್ನಾಗಿ ಅದು ನನ್ನ ಫೇಸ್ನ ಮ್ಯಾನೇಜ್ ಮಾಡಿಕೊಳ್ಳುತ್ತೆ. ಯಾರಿಗೇನು ಅಂತ ಗೊತ್ತಿಲ್ಲ, ಬಟ್ ನನಗೆ ಅದು ತುಂಬ ಚೆನ್ನಾಗಿ ನ್ಯಾಚುರಲ್ಲಾಗಿ ಫೇಸ್ನ ಕಾಣಿಸುತ್ತೆ. ಅಂದರೆ ಅತಿ ಮೇಕಪ್ ಮಾಡ್ದಂಗೂ ಕಾಣಲ್ಲ ಅಥವಾ ಮಾಡಿಲ್ಲ ಅನ್ನೋ ಥರನೂ ಕಾಣಲ್ಲ. ತುಂಬ ಚೆನ್ನಾಗಿ ಅದು ನನ್ನ ಫೇಸ್ಗೆ ಸೂಟ್ ಆಗುತ್ತೆ. ಆ್ಯಂಡ್ ದೆನ್ ಇವಾಗ ನಾವು ಫೇಸ್ಗೆ ಅಪ್ಲೈ ಮಾಡಿದ್ಮೇಲೆ ಕತ್ತು ಸಹ ಮರಿಬಾರ್ದು. ಯಾಕೆ ಅಂತಂದರೆ ಕತ್ತೆ ಒಂದು ಕಲರು, ಮುಖನೇ ಒಂದು ಕಲರ್ ಕಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ. ಸೊ ಹಾಗಾಗಿ ನೆಕ್ಸ್ಟ್ ಐ ಯೂಸ್, ನೋಡಿ ಹೇಗೆ ಕಾಣಿಸ್ತಾ ಇದೆ, ಪ್ರಿಟಿ ಅಲ್ವಾ. ನೆಕ್ಸ್ಟ್ ಐ ಯೂಸ್ ಲಿಪ್ಸ್ಟಿಕ್. ನನಗೆ ಲಿಪ್ಸ್ಟಿಕ್ ಯಾವುದು ಇಷ್ಟ ಅಂತಂದರೆ ತುಂಬ ಅಂದರೆ ಲ್ಯಾಕ್ಮಿ ಮತ್ತು ಮ್ಯಾಟಲ್ಲಿ ತುಂಬ ಇಷ್ಟ. ಅದರಲ್ಲೂ ಮ್ಯಾಟಲ್ಲಿ ನನಗೆ ಒಂದು ಲಿಪ್ಸ್ಟಿಕ್, ಅದು ಯಾವುದು ಒಂದು ಎಸ್.ಪಿ ಅದೇನೋ ಇದೆ ನಂಬರು, ನಾನು ತಿಳಿಸ್ಕೊಡ್ತೀನಿ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅದು ಸ್ಮೋಕಿ ಲಿಪ್ಸ್ನ ತಂದುಕೊಡುತ್ತೆ. ಅದು ನನಗೆ ತುಂಬ ಇಷ್ಟ. ಬೇಕಿದ್ರೆ ನೋಡಿ, ಇವಾಗ ನಾನು ಹಾಕೋತಾ ಇದ್ದೀನಿ, ತೋರಿಸ್ತೀನಿ. ಎಷ್ಟು ಸ್ಮೋಕಿ ಕೊಡುತ್ತೆ ಅಂದರೆ ದಿಸ್ ಲುಕ್, ಅದನ್ನು ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನನಗೆ. ಅಂದರೆ ನನಗೆ ಪರ್ಸ್ನಲಿ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಅದನ್ನು ಹಾಕೋತೀನಿ. ಇದರಲ್ಲಿ ನಂದು 2 ಕಲರ್ ಇದೆ. ಒಂದು ರೆಡ್ ಕಲರು, ಇದೊಂದು ಕಲರ್ ಇದೆ. 2 ಕಲರ್ ಇದೆ. 2 ಕಲರು ನಂಗೆ ತುಂಬ ಇಷ್ಟ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನೀವೇ ನೋಡ್ತಾ ಇದ್ದೀರಾ ಹೇಗೆ ಕಾಣುತ್ತೆ ಅಂತ. ಓಕೆ, ಇಷ್ಟು ಮೇಕಪ್ ಮಾಡಿದ್ಮೇಲೆ ಹಣೆಗೆ ಏನೂ ಇಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಹಾಗಾಗಿ ಐ ಯೂಸ್ ಡ್ಯಾಸ್ಲರ್ ಐಲೈನರ್. ಐಲೈನರ್ನ ನಾನು ಹಣೆಗೆ ಇಟ್ಕೊಳ್ಳೋಕ್ಕೆ ಉಪಯೋಗಿಸ್ತೀನಿ. ಇನ್ನೊಂದು ಏನಪ್ಪ ಅಂತಂದರೆ, ನಂದು ಇದಿದೆಯಲ್ಲ, ತುಟಿ ಹತ್ತಿರ ಇದಿದೆ, ದೃಷ್ಟಿ ಬೊಟ್ಟು ಥರ ಇದೆ. ಅದು ಕಾಣ್ದಿರೋ ಥರ, ಬಟ್ ಚಿಕ್ಕದಾಗಿದೆ. ಅದನ್ನು ನಾನು ಇಟ್ಕೊಂಡು ದೊಡ್ಡದಾಗಿ ಇಡ್ತೀನಿ. ಯಾಕೆ ಅಂತಂದರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ನೋಡಿ, ಇವಾಗ ನೀವೇ ನೋಡಿ ಹೇಗೆ ಕಾಣುತ್ತೆ ಅಂತ. ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇವಾಗ ಹೆಂಗೆ ಕಾಣಿಸ್ತಾ ಇದೆ ಅಂತ. ಓಕೆ, ಹೇಗೆ ಕಾಣಿಸ್ತಾ ಇದ್ದೀನಿ, ಹೇಗಿದೆ ನನ್ನ ಡ್ರೆಸ್. ದಿಸ್ ಇಸ್ ಮೈ ಮೇಕಪ್ ಆ್ಯಂಡ್ ಡ್ರೆಸ್ಸಿಂಗ್. ದಿಸ್ ಇಸ್ ಸಿಂಪಲ್ ಆ್ಯಂಡ್ ಮೇಕಪ್. ಗೆಟ್ ರೆಡಿ ವಿತ್ ಮೀ. ನಿಮಗೆ ಟ್ರೆಡಿಷನಲ್ ಆಗಿ ಮೇಕಪ್ ಹೇಗೆ ಮಾಡ್ಕೊಳ್ಳೋದು, ನೀವು ಹೇಗೆ ಮಾಡ್ಕೋತೀರಾ ಅನ್ನೋ ಐಡಿಯಾ ನಿಮಗಿಲ್ಲ, ನಿಮ್ಗೆ ಐಡಿಯಾ ಗೊತ್ತಿಲ್ಲ. ನಾನು ಹೇಗೆ ರೆಡಿ ಆಗ್ತೀನಿ ಅಂತ ನೀವೇನಾದರೂ ತಿಳ್ಕೊಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಟ್ರೆಡಿಷ್ನಲಾಗಿ ಹೇಗೆ ಮೇಕಪ್ ಮಾಡ್ಕೋತೀನಿ, ಹೇಗೆ ನಾನು ಗೆಟ್ ರೆಡಿ ವಿತ್ ಮೀ ಇನ್ ಟ್ರೆಡಿಷ್ನಲ್ ಅನ್ನೋ ಥರ ನಾನು ತೋರಿಸ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್, ಕಮೆಂಟ್ ಆ್ಯಂಡ್ ಶೇರ್ ಯಾವುದೂ ಮರಿಬೇಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ. ಲವ್ ಯು ಆಲ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.